ಹಾಯ್! ಇದು ಮದ್ವಿ ದಿನದ ವ್ಲಾಗ. ಮುಂಜಾನೆ ಜಲ್ದಿ ಎಬ್ಸಿದ್ದಕ್ಕ ನನ್ಯಾಗ ಸಿಟ್ ಮಾಡ್ಕೊಂಡು ಅಳಾಕತ್ತಿದ್ಲು. ನಮ್ ಕೃಪಾಲಿ ಬಂದ್ಲು ರೆಡಿಯಾಗಿ. ಎಷ್ಟ್ ಮಸ್ತ್ ಕಾಣಕತ್ತಾಳ ನೋಡ್ರಿ ನಮ್ ಕೃಪಾಲಿ. ಆಮೇಲೆ ಇವತ್ ನಾವು ಮುಂಜಾನೆ ತಾಳಿ ಕಟ್ಟೋ ಟೈಮಿಗೆ ಎಲ್ಲಾರು ಗೋಲ್ಡನ್ ಕಲರ್ ಸಾರಿ ಲಂಗ ಬ್ಲೌಸ್ ಹಾಕೊಳಮಂತ ಮಕ್ಕಳಿಗೆಲ್ಲ ಈ ರೀತಿ ರೆಡಿ ಮಾಡಿದ್ವಿ. ನಾವೆಲ್ಲ ಗೋಲ್ಡನ್ ಕಲರ್ ಸಾರಿ ಹಾಕೊಂಡಿದ್ವಿ. ಆಮೇಲೆ ಮದ್ವಿ ದಿನ ನಾವ್ ಎಷ್ಟ್ ಗಡಿಬಿಡಿ ಮಾಡ್ಕೊಂಡು ರೆಡಿ ಆದ್ರೂನು ಲೇಟ್ ಆಗೇ ಬಿಡ್ತದ. ಮದುಮಕ್ಳು ಬರೋದ್ ಸ್ವಲ್ಪ ಲೇಟ್ ಆಯ್ತು. ಹಂಗಾಗಿ ಗಡಿಬಿಡಿ ಮಾಡ್ಕೊಂಡು ಫಾಸ್ಟ್ ಆಗಿ ಹೋಗಿ ಫಸ್ಟ್ ತಾಳಿ ಪೋಣಿಸ್ತಾರ ಮದುಮಕ್ಳು. ನಮ್ ಕಡೆ ಈ ಪದ್ಧತಿ ಐತೆ. ತಾಳಿಗೆ ಒಂದ್ 4 ಮಣಿ ಹಾಕ್ತಾರ, ಕರಿಮಣಿ ಮದುಮಕ್ಳುನು. ಇದಾದ್ಮೇಲೆ ಹಲ್ದಿ ಫಂಕ್ಷನ್ ಇರುತ್ತ. ಹಲ್ದಿ ಫಂಕ್ಷನ್ದು ಏನು ವಿಡಿಯೋ ಮಾಡೇ ಇಲ್ಲ. ನನ್ ಫೋನ್ ನನ್ನ ಹತ್ರನೇ ಇರ್ಲಿಲ್ಲ. ನಮ್ ಮಕ್ಕಳೆಲ್ಲ ತಗೊಂಡಿದ್ರು, ಮಾಡ್ಯಾರ ಅನ್ಕೊಂಡಿನಿ, ಯಾವ ವಿಡಿಯೋನು ಇರ್ಲಿಲ್ಲ. ಹಲ್ದಿ ಫಂಕ್ಷನ್ ಮುಗ್ದಿಂದ ಇಲ್ಲಿ ಕನ್ಯಾದಾನ ಮಾಡಕತ್ತಾರ ನಮ್ಮ ಮಮ್ಮಿ ನಮ್ ಪಪ್ಪ. ಅದಾದ್ಮೇಲೆ ಇಲ್ಲಿ ನೋಡ್ರಿ ಅಕ್ಕಿ ಕಾಳು ಹಾಕೋದಿರುತ್ತಲ್ಲ ಮದುಮಕ್ಕಳದು. ನನ್ ತಂಗಿ ಎಷ್ಟ್ ನೀಟಾಗಿ ಹಾಕಿದ್ಲು. ಇಲ್ಲಿ ನೋಡ್ರಿ ನಮ್ಮ ಮೈದ್ನ ಟಪಕ್ಕಂತ ಒಂದೇ ಸಲ ಸುರು ಬಿಟ್ರು. ಅದಾದ್ಮೇಲೆ ನೆಕ್ಸ್ಟ್ ಮೇನ್ ಮೂಮೆಂಟ್ ತಾಳಿ ಕಟ್ಟೋದು. ಹೆಣ್ಮಕ್ಳ ಜೀವನದಾಗ ಇದೊಂದು ಬಿಗ್ ಅಂಡ್ ಎಮೋಷನಲ್ ಮೂಮೆಂಟ್. ಏನಪ್ಪಾ ಅಂದ್ರ ಮದ್ವಿ ಅಂದ ತಕ್ಷಣ ನಾವು ಫುಲ್ ಶಾಪಿಂಗ್ ಮಾಡ್ಕೊಂಡು ಮಸ್ತ್ ಮಜಾ ಮಾಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಈ ಮೂಮೆಂಟ್ ಕಳೆದಿರ್ತೀವಿ. ಬಟ್ ಎಂಡ್ ಆಫ್ ದ ಮೂಮೆಂಟ್ ತಾಳಿ ಕಟ್ಬೇಕಾದ್ರ ಒಂಥರ ಫೀಲ್ ಆಗ್ತದಪ್ಪ. ನನ್ ತಂಗಿನೂ ಒಂದ್ ಸ್ವಲ್ಪ ಹತ್ಲು, ಆಮೇಲೆ ನಾನು ಅತ್ತೆ. ಇವನ್ ನಮ್ಮ ಮಮ್ಮಿ ಪಪ್ಪನ ಮುಖ ನೋಡ್ರಿ ಬ್ಯಾಕ್ ಸೈಡ್. ಅವರು ಒಂದ್ ಸ್ವಲ್ಪ ಖುಷಿನೂ ಅದ, ಬೇಜಾರು ಅದ. ನಮ್ ಪಪ್ಪ ಮಮ್ಮಿಗೆ ನಾವ್ 5 ಮಂದಿ ಹೆಣ್ಮಕ್ಳನ್ನಲ್ಲ. ನಮ್ ತಂಗಿ ಲಾಸ್ಟ್ನೇದವಳು. ಇವತ್ತಕ್ಕಿನ್ ಮದ್ವಿ ಆದ ತಕ್ಷಣ ಒಂದ್ ರೀತಿ ಅವರಿಗೆ ಬಹಳಷ್ಟು ಖುಷಿ ಜೊತೆಗೆ ಬೇಜಾರು ಅದ. 5 ಮಂದಿ ಮಕ್ಕಳು ಬೇರೆಯವ್ರ ಮನಿಗ್ ಹೋದ್ರು ಅಂತ ಹೇಳಿ. ಎಷ್ಟೇ ಬೇಜಾರಾದ್ರೂ ಅವ್ರೇನು ತೋರಿಸ್ಕೊಳ್ಳಿಲ್ಲ. ಯಾಕಂದ್ರೆ ನಾವೆಲ್ಲರೂ ಖುಷಿಯಿಂದ ಇದ್ದೀವಲ್ಲ. ಏನು ಮಾಡಕ್ಕಾಗಲ್ಲ. ಹೆಣ್ಮಕ್ಳು ಹುಟ್ಟಿದ ತಕ್ಷಣನೇ ಡಿಸೈಡ್ ಆಗ್ಬಿಟ್ಟಿರುತ್ತ ಒಂದಿಷ್ಟು ವರ್ಷ ಆದ್ಮೇಲೆ ಬೇರೆಯವ್ರ ಮನಿಗ್ ಹೋಗೋರೆ ಅಂತ ಹೇಳಿ. ತಾಳಿ ಕಟ್ಟದ್ ಮುಗ್ದಿಂದ ರಿಸೆಪ್ಷನ್ ಸಲುವಾಗಿ ರೆಡಿ ಆಗೇನೋ ಬಂದ್ವಿ. ಭಾಳ ಅಂದ್ರೆ ಭಾಳ ರಶ್ ಇತ್ತ. ಅದ್ರ ಜೊತೆಗೆ ನಾನು ಭಾಳ ಬಿಸಿ ಇದ್ದೆ. ಹಂಗಾಗಿ ಜಾಸ್ತಿ ವಿಡಿಯೋಸ್ ಮಾಡಿಲ್ಲ. ಇದು ನನ್ನ ತಂಗಿ ಫ್ರೆಂಡ್ಸ್ ಎಲ್ಲ ಸೇರಿ ಅವ್ರ ಕೈಯಾಗ ಪ್ರಪೋಸ್ ಮಾಡ್ಸಕತ್ತಿದ್ರ ಅದೊಂಚೂರು. ಅದಾದ್ಮೇಲೆ ನಾ ರಿಸೆಪ್ಷನಿಗೆ ಈ ರೀತಿ ರೆಡಿ ಆಗಿದ್ದೆ. ಇದ್ರ ಡೀಟೇಲ್ಸ್ ಎಲ್ಲ ಒಂದ್ ವಿಡಿಯೋ ಮಾಡಿ ಹಾಕ್ತೀನಿ. ಅದಾದ್ಮೇಲೆ ಇವು ನಮ್ ಫ್ಯಾಮಿಲಿ ಪಿಕ್ಚರ್ಸ್. ಇಲ್ಲಿ ನೋಡ್ರಿ ಇದು ನಮ್ ಬಿಗ್ ಫ್ಯಾಮಿಲಿ. 5 ಜನ ಮಕ್ಕಳು, ಹಳೆದರು, ಅದ್ರ ಜೊತೆಗೆ 7 ಜನ ಮೊಮ್ಮಕ್ಕಳು, ಅಜ್ಜಿ, ತಾತ. ಆಮೇಲೆ ರಿಸೆಪ್ಷನ್ ಎಲ್ಲ ಮುಗಿದ್ಮೇಲೆ ಲಾಸ್ಟಿಗೆ ಕೆಲವೊಂದಿಷ್ಟು ಕಾರ್ಯಕ್ರಮಗಳು ಇರ್ತಾವ, ಅವ್ನ್ ಮಾಡಾಕತ್ತೀವಿ. ಇದ್ರೊಳಗ್ ಲಾಸ್ಟ್ ಹಳೆಂದು ಮತ್ ಮಗಳದು ಕಾಲ್ ತೊಳಿತಾರ. ಅಣ್ಣ ಇಲ್ಲ ತಮ್ಮ. ಇಲ್ಲಿ ನಮ್ ತಮ್ಮ ಅವ್ರ ತಂಗಿ ಮತ್ ಮಾಮಂದು ಕಾಲ್ ತೊಳ್ಯಾಕತ್ತಾರ. ಅದಾದ್ಮೇಲೆ ಲಾಸ್ಟಿಗೆ ಮನಿಗ್ ಬಂದಿಂದ ಇಷ್ಟೆಲ್ಲ ರೆಡಿ ಆಗಿರೋದನ್ನ ತೆಗಿಯಕ್ ಮಾತ್ರ ದೊಡ್ಡ ಕತಿ ಆಗೋಯ್ತು ನನಗ. ಅದೊಂಚೂರು ವಿಡಿಯೋ ಮಾಡಿನಷ್ಟೇ. ಮತ್ ನೆಕ್ಸ್ಟ್ ವ್ಲಾಗ್ನಾಗ ಸಿಗ್ತೀನಿ. ಅಲ್ಲಿ ತನಕ ಬಾಯ್.